ಅವ್ರಿಗೆ ಬೇರೆ ಇನ್ನೇನೂ ಇಲ್ಲ. ಅವ್ರ ಹತ್ರ ಜೀವ ಒಂದು ಬಿಟ್ಟು ಬೇರೆ ಏನೂ ಇರೋದಿಲ್ಲ. ಅವರು ಒಂದು ದಿನ ಕೂಲಿ ಬರ್ಬೋದು, ಒಂದು ದಿನ ಊಟ ಮಾಡ್ಬೋದು, ಒಂದು ದಿನ ನಿದ್ದೆ ಮಾಡ್ಬೋದು. ಎಲ್ಲಂದರೆ ಅಲ್ಲಿ ಮಳೆ ಬಂದರೂ ಮಳೆಯಲ್ಲಿ ನೆನೀತಾ ಇರ್ಬೋದು, ಬಿಸಿಲಿಗೆ, ಮಳೆಗೆ, ಚಳಿಗೆ ಎಲ್ಲ ಕಡೆಯೂ ಕೂಡ ಅವರು ಎಲ್ಲವನ್ನೂ ಅನುಭವಿಸ್ತಾ ಇರ್ತಾರಲ್ಲ, ಅವರು ಬಡವರು. ಭ್ರಷ್ಟಾಚಾರ, ಜಾತೀಯತೆ ಮತ್ತು ಕೋಮುವಾದ ಈ ದೇಶದ 3 ಶಾಪುಗಳಾಗಿದ್ದಾವೆ. ನಮ್ಮಲ್ಲಿ ತ್ಯಾಗ ಇಲ್ಲ, ಸ್ವಾರ್ಥಿಗಳು. ಈಗ ಎಷ್ಟೋ ಜನಕ್ಕೆ BPL ಕಾರ್ಡಿನ ಅಥವಾ ರೇಷನ್ ಅಂಗಡಿಯ ಅಕ್ಕಿ ಬೇಕಾಗಿರಲಿಲ್ಲ, ಅದನ್ನು ಹಾಗೆ ಬಿಟ್ಕೊಡ್ಬೋದು, ಬರ್ಕೊಡ್ಬೋದು, ನನಗೆ ಬೇಡ ಅಂತಾದರೆ ಹಾಗೆ ಮಾಡಲ್ಲ. ನಮಗೆ ಸರ್ಕಾರದ ಯಾವ ಯೋಜನೆಗಳ ಅವಶ್ಯಕತೆ ಇದೆ ಅದನ್ನು ನಾವು ಬಳಸ್ಕೊಳ್ಳೋಣ. ಯಾವ ಯೋಜನೆಗಳು ನಮಗೆ ಅವಶ್ಯಕತೆ ಇಲ್ಲ ಅನಿಸುತ್ತೆ, ನಾವೊಂದಷ್ಟು ತ್ಯಾಗವನ್ನು ಮಾಡೋಣ, ನಾವೊಂದಷ್ಟು ಬ್ರಾಡಾಗಿ ಯೋಚನೆ ಮಾಡೋಣ, ಬಿಟ್ಕೊಡೋಣ. ಎಲ್ರಿಗೂ ನಮಸ್ಕಾರ. ನಾನು ವಿವೇಕಾನಂದ HK. ಪೀಪಲ್ TV ವೀಕ್ಷಕರಿಗೆ ಮತ್ತೊಮ್ಮೆ ನಮಸ್ಕಾರಗಳು. ಈಗ ನಾನು ಮಾತಾಡಲಿಕ್ಕೆ ಹೋಗ್ತಾ ಇರೋ ವಿಷಯ, ಇತ್ತೀಚೆಗೆ ಈ ರೇಷನ್ ಕಾರ್ಡು ವಿಷಯ ಬಡವರು, ಮಧ್ಯಮ ವರ್ಗದವರು, ಅನೇಕರಿಗೆ ಒಂದಷ್ಟು ಗೊಂದಲ ಉಂಟು ಮಾಡಿದೆ. ಸರ್ಕಾರ ಕೂಡ BPL ಕಾರ್ಡನ್ನು ರದ್ದು ಮಾಡ್ತೀವಿ, ನಿಯಂತ್ರಣ ಮಾಡ್ತೀವಿ ಅಂತೆಲ್ಲ ಚರ್ಚೆ ಮಾಡ್ತಾ ಇರಬೇಕಾದ್ರೆ ನನ್ನ ಮನಸ್ಸಿಗೆ ಒಳೆದಿದ್ದು ಏನಪ್ಪ ಅಂದರೆ, ಬಡವರು ಅಂದರೆ ಯಾರು, ನಿರ್ಗತಿಕರು ಅಂದರೆ ಯಾರು, ಮಧ್ಯಮ ವರ್ಗದವರು ಅಂದರೆ ಯಾರು, ಶ್ರೀಮಂತರು ಅಂದರೆ ಯಾರು, ಯಾವ ಆಧಾರದ ಮೇಲೆ. ಸರ್ಕಾರದ ಕೆಲವು ಮಾನದಂಡಗಳಿದ್ದಾವೆ. ಸರ್ಕಾರದ ಮಾನದಂಡಗಳು ಯಾವಾಗಲೂ ಇಷ್ಟಿರಬೇಕು, ಇಷ್ಟಿರಬೇಕು, ನಿಮಗೆ ಮನೆ ಇರಬಾರ್ದು ಅಥವಾ ಮನೆಯ ಕಾರ್ ಇರಬಾರ್ದು, ಮನೆಯ ವಿಸ್ತೀರ್ಣ ಇಷ್ಟಿರಬೇಕು, ಮನೆ ಬಾಡಿಗೆ ಆಗಿರಬೇಕು, ಜನ ಏನೇನೋ ತಿಂಗಳ ಆದಾಯ ಇಷ್ಟಿರಬೇಕು ಅನ್ನೋದನ್ನೆಲ್ಲ ಒಂದು ಮಾನದಂಡಗಳನ್ನು ಮಾಡಿಕೊಂಡಿರುತ್ತೆ. ಆದರೆ ಅದು ತಾಂತ್ರಿಕವಾಗಿ ಇರುತ್ತೆ ಅಷ್ಟೇ. ಯಾಕೆಂದರೆ ಅದರ ನಿರ್ದಿಷ್ಟವಾಗಿ ಭಾರತ ಇದೆಯಲ್ಲ, ಈ ಭಾರತ ಅಥವಾ ಕರ್ನಾಟಕ ಏನಿದೆ, ಇವೆಲ್ಲವೂ ಬಹಳ ವೈವಿಧ್ಯಮಯ. ಇಲ್ಲಿ ಯಾವುದೋ ಒಂದು ನೀತಿ ನಿಯಮಗಳು ಎಲ್ಲರಿಗೂ ನಿರ್ದಿಷ್ಟವಾಗಿ ಅನ್ವಯಿಸೋದಿಲ್ಲ. ಇದು ಬಹಳ ವೈವಿಧ್ಯಮಯ ಇರುತ್ತೆ. ಇಲ್ಲಿ ನೀವು ಯಾವುದೇ ನೀತಿ ನಿಯಮವನ್ನು ಮಾಡಿ ಒಬ್ಬೊಬ್ಬರಿಗೆ ಕೆಲವು ಅಡ್ವಾಂಟೇಜ್ ಸಿಗುತ್ತೆ, ಕೆಲವರಿಗೆ ಡಿಸ್ಅಡ್ವಾಂಟೇಜ್ ಸಿಗುತ್ತೆ, ಎಲ್ಲವೂ ಸಿಗುತ್ತೆ. ಆದರೆ ನಾವು ನಮ್ಮ ಒಂದು ಕಾಲಘಟ್ಟದಲ್ಲಿ ನಿಂತು ಯೋಚನೆ ಮಾಡಿದಾಗ ಅನೇಕ ಮನುಷ್ಯಗಳಿದ್ದಾವೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿ ಅಂತ ಯಾರು ಅಂದರೆ, ನಾವು ಸಾಮಾನ್ಯವಾಗಿ ಈ ದರಿದ್ರರು ಅಥವಾ ನತದೃಷ್ಟರು ಅಥವಾ ಭಿಕ್ಷುಕರು ಅಂತ ಕರಿತೀವಿ. ಸಾಮಾನ್ಯವಾಗಿ ದರಿದ್ರರು ಅಂದರೆ ಆ ಕೆಟ್ಟದ ದೃಷ್ಟಿಯಲ್ಲ. ದರಿದ್ರ ಅಂದರೆ ಏನೂ ಇಲ್ಲದೆ ಇರೋದು, ಯಾವುದು ನಮ್ಮಲ್ಲಿ ಪಡಿದೇ ಇರೋದು. ದರಿದ್ರ ಅನ್ನೋದು ಬ್ಯಾಡ್ ಲಕ್ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇಲ್ಲ. ದರಿದ್ರ ಅನ್ನೋದು ಏನೂ ಇಲ್ಲದೆ ಇರೋ ವ್ಯಕ್ತಿ, ತೀರಾ ಏನೂ ಇಲ್ಲದೆ ಇರುವಂತಹ ವ್ಯಕ್ತಿ, ಭಿಕ್ಷುಕ ಅನ್ನುವ ಅರ್ಥದಲ್ಲಿ. ಅಂದರೆ ಅವರನ್ನು ನಾವು ಅತ್ಯಂತ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳು ಅಂತೀವಿ. ಅವರಿಗೆ ಕುಟುಂಬ ಇರೋದಿಲ್ಲ, ಹೆಚ್ಚು ಕಡಿಮೆ ಸಂಬಂಧಿಕರು ಇರೋಲ್ಲ, ಇದ್ದರೂ ಅವ್ರ ಜೊತೆ ಇರೋದಿಲ್ಲ, ವಾಸಕ್ಕೆ ಜಾಗ ಇರೋದಿಲ್ಲ, ನಿರ್ದಿಷ್ಟ ಆದಾಯ ಇರೋದಿಲ್ಲ, ಊಟ ತಿಂಡಿಗೆ ನಿರ್ದಿಷ್ಟ ಸಮಯ ಇರೋದಿಲ್ಲ, ಆರೋಗ್ಯ ಮತ್ತು ಬೇರೆ ಯಾವುದೇ ಸೌಕರ್ಯಗಳಿರೋದಿಲ್ಲ. ಆ ಕ್ಷಣದಲ್ಲಿ ಅವ್ರು ಎಲ್ಲಿರ್ತಾರೋ ಅಲ್ಲಿ ಇನ್ನೊಬ್ಬರನ್ನು ದೈನೇಸಿಯಾಗಿ ಬೇಡ್ತಾರೆ. ಅವ್ರು ಯಾರಾದರೂ ಕೊಟ್ಟರೆ ಅದನ್ನು ತಗೋತಾರೆ, ನೆಕ್ಸ್ಟು ಎಲ್ಲಿರ್ತಾರೋ ಅಲ್ಲೇ ಮಲಗ್ತಾರೆ. ಅದು ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಯಾವುದೋ ಕಟ್ಟಡ ಇರ್ಬೋದು, ಪಾಳು ಬಿದ್ದ ಇದಿರ್ಬೋದು. ಇವರು ಅತ್ಯಂತ ಕೆಳ ಹಂತದ ಬಡವರು. ಅವ್ರಿಗೆ ಬೇರೆ ಇನ್ನೇನೂ ಇಲ್ಲ. ಅವ್ರ ಹತ್ರ ಜೀವ ಒಂದು ಬಿಟ್ಟು ಬೇರೆ ಏನೂ ಇರೋದಿಲ್ಲ. ಅವರು ಒಂದು ದಿನ ಕೂಲಿ ಬರ್ಬೋದು, ಒಂದು ದಿನ ಊಟ ಮಾಡ್ಬೋದು, ಒಂದು ದಿನ ನಿದ್ದೆ ಮಾಡ್ಬೋದು. ಎಲ್ಲಂದರೆ ಅಲ್ಲಿ ಮಳೆ ಬಂದರೂ ಮಳೆಯಲ್ಲಿ ನೆನೀತಾ ಇರ್ಬೋದು, ಬಿಸಿಲಿಗೆ, ಮಳೆಗೆ, ಚಳಿಗೆ ಎಲ್ಲ ಕಡೆಯೂ ಕೂಡ ಅವರು ಎಲ್ಲವನ್ನೂ ಅನುಭವಿಸ್ತಾ ಇರ್ತಾರಲ್ಲ, ಅವರು ಬಡವರು. ಅದಕ್ಕಿಂತ ಇನ್ನೊಂದಷ್ಟು ಸಣ್ಣ ಮೇಲ್ಪಟ್ಟೆಗೆ ಬಡವರು ಅಂತ, ಅವರು ಈ ಗುಡಿಸಲು ವಾಸಿಗಳು ಅಂತ ನಾವು ಕರಿತೀವಿ. ಸಾಮಾನ್ಯವಾಗಿ ಗುಡಿಸಲಲ್ಲಿ ಇರ್ತಾರೆ. ಆ ಗುಡಿಸಲಿಗೆ ಒಂದು ಬಾಗಿಲು ಅಂತ ಇರೋದಿಲ್ಲ. ಅವರು ಕೂಡ ಕೂಲಿಯನ್ನು ಮಾಡ್ತಾರೆ, ಇಲ್ಲ ಜೀತ ಮಾಡ್ತಾರೆ ಅಥವಾ ಕೂಲಿ ಮಾಡ್ತಾರೆ. ಆ ಕೂಲಿ ಮಾಡಿದಾಗ ಎಷ್ಟೋ ಸಣ್ಣ ಅಮೌಂಟು ಬರುತ್ತೆ. ಅವ್ರಿಗೂ ಏನು ನ್ಯಾಯವಾಗಿ ಬರಬೇಕು, ಹಕ್ಕುಗಳಿರೋದಿಲ್ಲ. ಅನೇಕ ಸರ್ಕಾರದ ಯೋಜನೆಗಳು ಅವ್ರಿಗೆ ತಲುಪೋದೇ ಇಲ್ಲ. ಭಿಕ್ಷುಕರಿಗೆ ಬಿಡಿ ಹೋಗೋದೇ ಇಲ್ಲ, ಇವ್ರಿಗೂ ಕೂಡ ತಲುಪೋದಿಲ್ಲ. ಯಾಕೆಂದರೆ ಎಲ್ಲೋ ಗುಡಿಸಲಲ್ಲಿ ಇರ್ತಾರೆ, ಅವ್ರಿಗೆ ಆ ಅಕ್ಷರನೂ ಸರಿಯಾಗಿ ಗೊತ್ತಿರಲ್ಲ, ಮಕ್ಕಳನ್ನು ಶಾಲೆಗೆ ಕಳಿಸ್ತಾ ಇರೋದಿಲ್ಲ, ಅವ್ರ ಮನೆಯಲ್ಲಿ ಒಳ್ಳೆ ಪಾತ್ರೆ ಸಾಮಾನುಗಳಾಗಲಿ ಅಥವಾ ಯಾವುದೇ ರೀತಿಯ ವಾಹನಗಳಾಗಲಿ ಏನೂ ಇರೋದಿಲ್ಲ, ಅಥವಾ ಆಯ್ಕೆಗಳಿರುವಂತಹ ಬಟ್ಟೆನೂ ಇರೋದಿಲ್ಲ, ಊಟನೂ ಇರೋದಿಲ್ಲ, ಎಷ್ಟೋ ಸರಿ ಗ್ಯಾಸ್ ಕಲೆಕ್ಷನ್ನು ಇರೋದಿಲ್ಲ. ಸೌದೆಯಲ್ಲೋ ಅಲ್ಲಿರೋ ಯಾವುದೋ ಒಂದು ಪುಳ್ಳೆಗಳು ಅಂತೀವಿ, ಆ ಕಡ್ಡಿಗಳು ತಂದು ಬದುಕ್ತಾ ಇರ್ತಾರೆ. ಕಾಯಿಲೆ ಬಂದರೆ ಆಸ್ಪತ್ರೆ
ಆಸ್ಪತ್ರೆಗೆ ಹೋಗೋಕ್ಕೂ ಸಾಧ್ಯ ಇರೋದಿಲ್ಲ, ಅಥವಾ ಇನ್ನು ಶಾಲೆಗಳು ಇವು ಯಾವುಕ್ಕೂ ಸಂಬಂಧಗಳೇ ಇರೋದಿಲ್ಲ. ಎಷ್ಟೋ ಜನಕ್ಕೆ ವೋಟರ್ ಲಿಸ್ಟಲ್ಲೂ ಇರೋದಿಲ್ಲ, ಈ ಪ್ಯಾನ್ ಕಾರ್ಡು ಅಥವಾ ಅವೆಲ್ಲ ಪ್ಯಾನ್ ಕಾರ್ಡ್ ಇರಲಿ, ಈ ಬೇರೆ ಇದೆಲ್ಲ ಆಧಾರ್ ಕಾರ್ಡು ಇರೋದಿಲ್ಲ. ಆ ಥರದವರು ಅತ್ಯಂತ ಬಡವರು, ಕಡು ಬಡವರು ಅಂತೇಳಿ ಅದೊಂದು ವರ್ಗ ಇದೆ. ಅದಾದ ಮೇಲೆ ಕೆಳ ಮಧ್ಯಮದ ವರ್ಗದವರು, ಇವರಿಗೆ ಒಂದು ಸಣ್ಣ ಅಸ್ತಿತ್ವ ಇರುತ್ತೆ. ಅಂದರೆ ಎಲ್ಲೋ ಒಂದು ಮನೆ ಥರದ್ದು ಒಂದು ಸಣ್ಣ ಮನೆ ಸರ್ಕಾರ ಕೊಟ್ಟಿರೋದು, ಅಥವಾ ಅವರ ಮಣ್ಣಿನ ಮನೆನೋ ಕಲ್ಲಿನ ಮನೆನೋ ಏನೋ ಒಂದು ಕಟ್ಕೊಂಡಿರ್ತಾರೆ. ಅವ್ರ ಮಕ್ಕಳನ್ನು ಯಾವುದೋ ಒಂದು ಗೌರ್ಮೆಂಟು ಶಾಲೆಗೆ ಕಳಿಸ್ತಾ ಇರ್ತಾರೆ. ಯಾವಾಗೋ ಕಾಯಿಲೆಗಳು ಅದು ಇದು ಬಂದರೆ ಯಾವುದೋ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತಾ ಇರ್ತಾರೆ. ಅವ್ರ ಹತ್ರನೂ ಯಾವುದೂ ವಾಹನ ಇರೋದಿಲ್ಲ, ಕೂಲಿ ಮಾಡ್ತಾ ಇರ್ತಾರೆ. ಮತ್ತು ಅವ್ರಿಗೆ ನಿಶ್ಚಿತವಾದ ಕೂಲಿನೂ ಸಿಗ್ಬೋದು. ಸರ್ಕಾರದ ಕೆಲವು ಯೋಜನೆಗಳು ಅವ್ರಿಗೆ ಸ್ವಲ್ಪ ತಲುಪ್ತಾ ಇರ್ತವೆ, ಅಥವಾ ಹೋಗಿ, ಯಾಕಂದರೆ ಮನೆ ಇರುತ್ತೆ, ಮನೆ ನಂಬರ್ ಇರುತ್ತೆ, ವೋಟರ್ ID ಇರುತ್ತೆ, ಅಂಥವ್ರಿಗೆ ಒಂದಷ್ಟು ಸೌಕರ್ಯಗಳನ್ನು ಸಿಕ್ಕಿ ಅವರು ಒಂಥರ ಕೆಳ ಮಧ್ಯಮ ವರ್ಗದವರು. ಇವರು ಮುಖ್ಯವಾಹಿನಿಯಲ್ಲಿ ಏನಿರೋದಿಲ್ಲ, ಬಟ್ ಅಲ್ಲಲ್ಲೇ ಬದುಕೊಂಡು ಹೇಗೋ ಮಾಡ್ತಾ ಇರ್ತಾರೆ. ಇವರಲ್ಲಿ ಯಾರೋ ಅಪರೂಪಕ್ಕೊಬ್ಬೊಬ್ಬರು ಮಕ್ಕಳು ವಿದ್ಯಾವಂತರಾಗಿನೋ ನಗರಕ್ಕೆ ಬಂದೋ ಏನೋ ಆಗಿ ಇನ್ನೊಂದು ಚೂರು ಇಂಪ್ರೂವ್ ಆಗ್ಬೋದು. ಅದು ಮಧ್ಯವರೆಗೂ. ಅಲ್ಲಿವರೆಗೂ ನೀವು BPL ಕಾರ್ಡ್ ಅಂತೇಳಿ ಸಾಮಾನ್ಯವಾಗಿ ಕೊಡ್ತಾರೆ. ಅಂತ್ಯೋದಯ ಕಾರ್ಡ್ ಅಂತಿದೆ, ನಾನು ಹೇಳಿದ್ನಲ್ಲ, ತುಂಬ ಕಡು ಬಡವರಿಗೆ ಅಂತ್ಯೋದಯ ಕಾರ್ಡು, ಇವ್ರಿಗೆ BPL ಕಾರ್ಡು ಅಂತ ಇರುತ್ತೆ. ಇದರ ನಂತರ ಮಧ್ಯಮ ವರ್ಗ. ಬಹುತೇಕ ಈ ದೇಶ ಮತ್ತು ಈ ರಾಜ್ಯದಲ್ಲಿ ಈ ಮಧ್ಯಮ ವರ್ಗದವರ ಸಂಖ್ಯೆನೇ ಜಾಸ್ತಿ ಇರುತ್ತೆ. ಅವರು ಎಲ್ಲೋ ಒಂದು ಉತ್ತಮವಾದ ಸ್ವಂತ ಮನೆ ಇರ್ಬೋದು, ಅಥವಾ ಬಾಡಿಗೆ ಮನೆ ಇರ್ಬೋದು. ಅವರು ಶಾಲೆಗೂ ಓದ್ತಾ ಇರ್ತಾರೆ, ಖಾಸಗಿ ಶಾಲೆ, ಅಥವಾ ಅಲ್ಲಿ ಅನುಕೂಲ ಇದ್ದರೆ ಖಾಸಗಿ ಶಾಲೆ, ಅಥವಾ ಅರೆ ಸರ್ಕಾರಿ ಶಾಲೆ, ಅಥವಾ ಸರ್ಕಾರಿ ಶಾಲೆಯಲ್ಲಿ. ಆಸ್ಪತ್ರೆಗಳು ಸ್ವಲ್ಪ ಅವ್ರಿಗೇನೋ ಒಂದು ಸಣ್ಣ ಇನ್ಶೂರೆನ್ಸುಗಳು, ಸರ್ಕಾರದ ಯೋಜನೆಗಳಲ್ಲಿ ಬರೋದು, ರಾಜಕಾರಣಿಗಳು ಅಥವಾ ಅಧಿಕಾರಿಗಳ ಜೊತೆ ಸಂಪರ್ಕ ಇರೋದು, ಯಾವುದೋ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಕಾರ್ಯಕರ್ತರಾಗಿನೋ ಬೇರೆ ಮಾಡೋದು, ನಗರಗಳಿಗೆ ಆಗಾಗ ಬಸ್ಸಿನಲ್ಲಿ, ಕಾರಿನಲ್ಲಿ, ಅದು ರೈಲಿನಲ್ಲಿ ಓಡಾಡೋದು. ಸೊ ಈ ಥರ ಅಂದರೆ ಅವರು ಮಧ್ಯಮ ವರ್ಗದವರು. ಇವ್ರಿಗೆ APL ಕಾರ್ಡ್ ಅಂತೇಳಿ ಕೊಡಬೇಕು ಅಂತಿದೆ. ಅಂದರೆ ಈಗ ಉಚಿತ ಯೋಜನೆಗಳಲ್ಲಿ BPL ಕಾರ್ಡಿಗೆ ಫಸ್ಟ್ ಆದ್ಯತೆ ಇದ್ದರೆ ಸೆಕೆಂಡ್ ಆದ್ಯತೆ ಇದಿರುತ್ತೆ. ಸೊ ಈ ಥರದ್ದು ಇರೋದು ಮಧ್ಯಮ ವರ್ಗದವರು ಇದ್ದಾರೆ. ಎಲ್ಲರೂ ಅಷ್ಟೇ. ಇಲ್ಲಿ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಮಧ್ಯಮ ವರ್ಗದಿಂದ ಶ್ರೀಮಂತ ವರ್ಗಕ್ಕೂ ಹೋಗ್ಬೋದು, ಶ್ರೀಮಂತ ವರ್ಗದಿಂದ ಕೆಳ ಮಧ್ಯಮ ವರ್ಗವರೆಗೂ ಬರಬಹುದು. ಸೊ ಇದರ ನಂತರ ಇನ್ನೊಂದು ಶ್ರೀಮಂತ ವರ್ಗ ಅಂತಿರುತ್ತೆ. ಇವ್ರ ಹತ್ರ ಒಂದು ಸ್ವಂತ ಮನೆ, ಒಂದು ಸ್ವಂತ ಕಾರು, ಏನಾದರೂ ವ್ಯಾಪಾರ ಉದ್ಯೋಗಗಳು ಬೇರೆ ಬೇರೆ. ನಾನು ಮಧ್ಯಮ ವರ್ಗದಲ್ಲಿ ತರಕಾರಿ ಮಾಡೋರು, ದಿನಸಿ ಅಂಗಡಿಗಳು, ಆ ಥರದವರೆಲ್ಲ ಬರ್ತಾರೆ. ಇವರು ದೊಡ್ಡ ದೊಡ್ಡ ವ್ಯವಹಾರಗಳು ಮಾಡೋರು, ವ್ಯಾಪಾರ ಮಾಡೋರು, ಇವ್ರನ್ನೆಲ್ಲ ಶ್ರೀಮಂತರು ಅಂತ ಹೇಳ್ತೀವಿ. ಒಂದು ಮನೆ ಜೊತೆ ಇನ್ನೊಂದು ಮನೆ ಇರುತ್ತೆ, ಒಂದು ಕಾರ್ ಜೊತೆ ಇನ್ನೊಂದು ಕಾರು, ಹಾಗೆ ಹೀಗೆ ಎಲ್ಲ ಇರ್ತಾರೆ. ಯಾವುದೋ ಒಂದು ಉದ್ಯೋಗದಲ್ಲಿ ಇರ್ತಾರೆ, ದೊಡ್ಡದವರ ಸಂಪರ್ಕ ಇರುತ್ತೆ ಇವರು. ಇದರ ನಂತರ ಅತ್ಯಂತ ದೊಡ್ಡ ಶ್ರೀಮಂತರು ಇರ್ತಾರೆ. ಅವರು 100 ಕೋಟಿ 200 ಕೋಟಿ 300 ಕೋಟಿ, ಅವರು 7 ಜನ್ಮಕ್ಕಾಗೋ ಅಷ್ಟು ದುಡ್ಡು ಮಾಡಿರ್ತಿರ್ತಾರೆ. ಅವ್ರದ್ದು ಉದ್ಯೋಗಗಳಿರ್ತವೆ, ದೊಡ್ಡ ದೊಡ್ಡ ಜಮೀನ್ದಾರರು ಇರ್ತಾರೆ, ದೊಡ್ಡ ಮನೆಗಳು, ಬಾಡಿಗೆಗಳು, ಕಮರ್ಷಿಯಲ್ ಪ್ರಾಪರ್ಟೀಸು, ಆಸ್ಪತ್ರೆಗಳು, ಕಾಲೇಜುಗಳು, ಈ ಥರದ್ದೆಲ್ಲ ಇರ್ತವೆ. ಇವರು ಶ್ರೀಮಂತರ ವರ್ಗ. ಈಗ ನಾವು ಈ ರೇಷನ್ ಕಾರ್ಡ್ ವಿಷಯದಲ್ಲಿ ಬಂದಾಗ ರಾಜ್ಯದಲ್ಲಿ ಸುಮಾರು 2 ಕೋಟಿಯಷ್ಟೆಲ್ಲ BPL ಕಾರ್ಡ್ಗಳೆಲ್ಲ ಇತ್ತು. ಅಂದರೆ 2 ಕೋಟಿಯಷ್ಟು ಜನ BP ಬರಡ್ತನದ ಕೆಳಗಡೆ ಇದ್ರ, ಅಥವಾ ಅಂತ್ಯೋದಯ ಕಾರ್ಡ್ ಇದ್ರ ಅಂದಾಗ ಸಮಸ್ಯೆ ಬಂದಿದ್ದಿಲ್ಲೇ. ಈಗ ಯಾರೋ ಒಬ್ಬ ಕಡು ಬಡವರು ಅಥವಾ ಕೆಳ ಮಧ್ಯಮ ವರ್ಗದವರು ಏನಿರ್ತಾರೆ, ಅವ್ರಿಗೆ ಒಂದು BPL ಕಾರ್ಡ್ ಅಂತ ಮಾಡಿಸ್ಕೊಂಡಿರ್ತಾರೆ. ಕೊನೆಗೆ ಅವರ ಮಗನಿಗೋ ಯಾರಿಗೋ ಎಲ್ಲೋ ಒಂದು ಶಾಲೆಗೆ ಓದಿನೋ, ಮೇಷ್ಟ್ರಾಗಿನೋ, ಪೊಲೀಸ್ ಆಗಿನೋ, ಕಂಡಕ್ಟರ್ ಆಗಿನೋ, ಬೇರೆ ಇನ್ನೇನೋ ಶಿಕ್ಷಕರಾಗಿನೋ ಕೆಲಸ ಸಿಕ್ಕಿದಾಗ ಅವ್ರ ಆರ್ಥಿಕ ಪರಿಸ್ಥಿತಿ ಜಾಸ್ತಿ ಆದರೂ ಕೂಡ ಅವರು ಆ ಕಾರ್ಡನ್ನ ಹಂಗೆ ಇಟ್ಕೊಂಡೇ ಇರ್ತಾರೆ. ಸೊ ಇಲ್ಲಿ ಒಂದಷ್ಟು ಅನ್ಯಾಯಗಳಾಗ್ತವೆ. ಆ ಕಾರ್ಡನ್ನು ಬಿಟ್ಕೊಡಲ್ಲ, ಹೆಂಗೂ ಇತ್ತಲ್ಲ, ಅದು ನಮ್ಮ ಅಪ್ಪ ಅಮ್ಮನ ಹೆಸರಲ್ಲಿರಲಿ, ಯಾಕೆಂದರೆ BPL ಕಾರ್ಡ್ಗಳಿಗೆ ಅನೇಕ ರೀತಿಯ ಸೌಕರ್ಯಗಳಿದೆ ಅಂತೇಳಿ ಅದೊಂದು ದುರುಪಯೋಗ ಆಗುತ್ತೆ ಅನ್ನೋದು. ಎರಡನೇದಾಗಿ, ನಾವು ಒಳ್ಳೆ ಪೋಸ್ಟಲ್ಲಿದ್ದರೂ ಕೂಡ ನಮಗೆ ಯಾರೋ ಈ BPL ಕಾರ್ಡ್ಗಳು ಮಾಡಿಕೊಡ್ತಾರೆ, ಅವ್ರ ಕಾಂಟ್ಯಾಕ್ಟ್ಸ್ ಇರುತ್ತೆ, ಇರಲಿ ಯಾವುದಕ್ಕೂ ಒಂದು ಉಚಿತವಾಗಿ ಬರೋದೆಲ್ಲ ನಮಗೆ ಕೊಡಲಿ ಅಂತೇಳಿ ಒಂದಷ್ಟು ವಂಚನೆಯ ಮಾಡಿನೋ ಅಥವಾ ಅದಕ್ಕೆ ಅರ್ಹರಲ್ಲದೆ ಇದ್ರೂ ಮಾಡಿಸ್ಕೊಂಡಿರೋರು ಒಂದಷ್ಟು BPL ಕಾರ್ಡುಗಳು ಎಲ್ಲ ಇರ್ತವೆ. ಆಮೇಲೆ ಬಡತನದ ಮಟ್ಟ ಕೂಡ ಬಹಳ ವಿಭಿನ್ನವಾಗಿರುತ್ತೆ. ಹಾಗೆಲ್ಲ ನೀವು ಊಟ ತಿಂಡಿ ಇಲ್ಲದೆ ಇರೋ ಬಡತನಕ್ಕೂ ಈಗ ನೀವು ನಗರದಲ್ಲೇ ಇದ್ದು, ನಿಮಗೆ ಯಾವುದೋ ಒಂದು ಬಾಡಿಗೆ ಮನೆಯಲ್ಲಿದ್ದು, ನಿಮ್ಮ ಮಕ್ಕಳು ಸ್ಕೂಲ್ಗೆಲ್ಲ ಹೋಗ್ತಾ ಇದ್ರು ಕೂಡ ನಿಮಗೆ ಬರುವ ಆದಾಯ ಇದೆಯಲ್ಲ, ಅದು ಸಾಕಾಗೋದೇ ಇಲ್ಲ. ಅಂದರೆ ಬಾಡಿಗೆ ಕಟ್ಟೋದಕ್ಕೆ, ಕರೆಂಟ್ ಬಿಲ್ ಕಟ್ಟೋದಕ್ಕೆ, ಅಥವಾ ಸ್ಕೂಲಿಗೆ ಕಟ್ಟೋದಕ್ಕೆ, ಆಸ್ಪತ್ರೆಗೆ ಕಟ್ಟೋದಕ್ಕೆ, ಮತ್ತು ನೀವು ಬಡವರಾಗೇ ಇರ್ತೀರಿ. ನಿಮಗೆ ಸರ್ಕಾರ ನಿಗದಿಪಡಿಸಿದ ಮಾನದಂಡಗಳೇನಿದ್ದಾವೆ ಅದಕ್ಕೆ ನೀವು ಅಪ್ಲಿಕಬಲ್ ಇಲ್ಲ. ಹಾಗಾದರೆ ಆದಾಯದ ದೃಷ್ಟಿಯಿಂದ ನಾವು ನೋಡ್ತೀವಿ ಅಂದರೆ, ಆದಾಯದ ದೃಷ್ಟಿಯಿಂದ ಕೂಡ ನೀವು ಬಡವರಾಗಿರ್ತೀರಿ. ಆಗೋದಿಲ್ಲ, ನೀವು ಮೈನಸ್ಸಲ್ಲಿ ಇರ್ತೀರಿ. ಪ್ರತಿ ತಿಂಗಳು ಸಾಲಗಳನ್ನು ಮಾಡ್ಕೋತಾ ಇರ್ತೀರಿ. ಯಾಕೆಂದರೆ ಅದಕ್ಕೆ ಕಟ್ಟೋಕ್ಕಾಗಲ್ಲ, ಮಗನ ಅಲ್ಲಿಗೆ ಹೋಲಿಸ್ಬೇಕು, ಈಗ ಬಿಟ್ಟು ಬೇರೆ ಬೇರೆ ಕಡೆಗೆ ಆಗೋದಿಲ್ಲ. ಯಾಕೆಂದರೆ ಇಲ್ಲಿ ಕೌಟುಂಬಿಕ ವ್ಯವಸ್ಥೆ ಇದೆ.
ಇಲ್ಲಿ ಗಂಡ ಅಥವಾ ಹೆಂಡ್ತಿದು ಒಂದೇ ನಿರ್ಧಾರಗಳಾಗೋದಿಲ್ಲ. ಇಲ್ಲಿ ಬೇರೆ ಬೇರೆ ಒತ್ತಡಗಳಿರ್ತವೆ, ತಂದೆ ತಾಯಿಗಳಿರ್ತಾರೆ, ಅತ್ತೆ ಮಾವ ಇರ್ತಾರೆ, ಅವ್ರನ್ನೆಲ್ಲ ನೋಡ್ಕೋಬೇಕಾಗಿರ್ತವೆ. ಅಂದರೆ ನಿಮಗೆ ಬರುವ ಆದಾಯಕ್ಕಿಂತ ಕಡಿಮೆ ಇರುತ್ತೆ. ನೀವು ಈಗ ನೋಡಿ, ಒಂದು ಕಡೆ ತೀರಾ ಕಡು ಬಡವರು ಹಳೆ ಬಟ್ಟೆ ಹಾಕೊಂಡು ಹೋಗ್ಬಿಡ್ಬೋದು. ಆದರೆ ನೀವು ಯಾರೋ ಒಂದು ಟೀಚರ್ ಅಥವಾ ಇನ್ಯಾವುದೋ ಒಂದು ಸಣ್ಣ ಅಂಗಡಿ ಅಲ್ಲಿ ಇಲ್ಲಿ ಕೆಲಸ ಮಾಡೋರಾದರೆ ಒಂದು ನಿರ್ದಿಷ್ಟವಾದ ಬಟ್ಟೆ ಹಾಕೊಂಡು ಹೋಗಬೇಕಾಗುತ್ತೆ, ನಿರ್ದಿಷ್ಟವಾದ ಆಹಾರವನ್ನೇ ಮಾಡಬೇಕಾಗುತ್ತೆ. ನೀವು ನಡ್ಕೊಂಡು ಹೋಗೋಕ್ಕಾಗೋದಿಲ್ಲ, ಬಸ್ಸಲ್ಲಾದರೂ ಓಡಾಡಬೇಕಾಗುತ್ತೆ. ಹೀಗೆ ಅಂದರೆ ಬಡತನದ ಮಾನದಂಡಗಳು ಕೂಡ ಕಾಲಘಟ್ಟದಲ್ಲಿ ಬದಲಾಗ್ತಾ ಹೋಗ್ತಾ ಇರುತ್ತೆ. ಈಗ ನಿಜವಾಗ್ಲೂ ನಿಮ್ಮ ಹತ್ರ ಒಂದು 2 ವೀಲರ್ ಇದೆ, ಏನೋ ಸಾಲ ಮಾಡಿನೋ EMI ತಗೊಂಡು ಮಾಡಿದ್ದೀರಿ, ಅಥವಾ ಒಂದು ಮನೆ ಮಾಡ್ಕೊಂಡಿದ್ದೀವಿ EM ತಗೊಂಡು ಅಂದ್ರೂ ನಿಮ್ಮನ್ನ ಶ್ರೀಮಂತರು ಮಧ್ಯಮ ವರ್ಗದ ಸೇರ್ಸೋಕ್ಕೆ ಆಗೋದಿಲ್ಲ. ನೀವು ನಿಜವಾಗ್ಲೂ ಬಡವರೇ ಆಗಿರ್ತೀರಿ. ಅದರಲ್ಲಿ ಕೆಲವು ಕಡು ಬಡವರೇ ಆಗಿರ್ತಾರೆ. ಎಷ್ಟೋ ಜನ ನೋಡಿದ್ದೀನಿ ನನಗೆ, ಅವ್ರ ಸ್ವಂತ ಮನೆ ಇದ್ರೂ ಒಂದು 250-500 ರೂಪಾಯಿ ಕೊಟ್ಟು ಅವರ BP ಶುಗರ್ ಚೆಕ್ ಮಾಡಿಸ್ಕೊಳಕ್ಕೂ ಸಾಧ್ಯ ಆಗದೆ ಇರುವಂಥ ಪರಿಸ್ಥಿತಿ ಕೂಡ ಇರುತ್ತೆ. ಅದರಿಂದ ಈ ಮಾನದಂಡಗಳೇನಿದ್ದಾವೆ, ಬಡತನ, ಸಿರಿತನ, ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮನುಷ್ಯನ ಅಗತ್ಯ ಮೂಲಭೂತ ಸೌಕರ್ಯಗಳೇನಿದಾವಲ್ಲ ಅದರಲ್ಲಾದ್ರೂ ಸಂಪತ್ತಿನ ಸಮಾನ ಹಂಚಿಕೆ ಆಗಬೇಕು. ಸಂಪತ್ತಿನ ಸಮಾನ ಹಂಚಿಕೆ ಅಂದರೆ ಎಲ್ರಿಗೂ ಈಕ್ವಲ್ ಅಂತೇನಲ್ಲ, ಈಕ್ವಲ್ ಆಗೋದು ಇಲ್ಲ ಬಿಡಿ, ಈಕ್ವಲ್ ಸಾಧ್ಯ ಇಲ್ಲ. ಆದರೆ ಮೂಲಭೂತ ಅವಶ್ಯಗಳಿಗೆ ಹೆಚ್ಚಾಗಿ ಅವರಿಗೆ ಊಟ, ವಸತಿ, ಬಟ್ಟೆ ಮತ್ತು ಬೇರೆ ಬೇರೆ ಆಹಾರ, ಈ ಎಲ್ಲ ಏನಿದಾವಲ್ಲ ಈ ಅವಶ್ಯಕತೆಗಳಾದ್ರೂ ಒಂದು ಕಂಫರ್ಟ್ ಝೋನ್ಗೆ ಹೋಗುವಂತಹ, ಲಕ್ಸುರಿ ಝೋನ್ಗೆ ಹೋಗೋದು ಬೇಡ, ನೆಸೆಸಿಟಿಗಳನ್ನು ಫುಲ್ಫಿಲ್ ಮಾಡಿಕೊಂಡು ಕಂಫರ್ಟ್ ಝೋನಲ್ಲಿ ಇರುವಂತಹ ರೀತಿಯಲ್ಲಾದ್ರೂ ಈ ಕಾರ್ಡ್ಗಳನ್ನು ಮಾಡಬೇಕಾಗಿದೆ. ಯಾಕೆಂದರೆ ನಾನು ಆಗ್ಲೇನೂ ಹೇಳ್ತಾ ಇದ್ದೀನಿ, ಭ್ರಷ್ಟಾಚಾರ, ಜಾತೀಯತೆ ಮತ್ತು ಕೋಮುವಾದ ಈ ದೇಶದ 3 ಶಾಪುಗಳಾಗಿದ್ದಾವೆ. ಈ ಕಾರಣದಿಂದ ಈ ಯೋಜನೆಗಳು ಕೂಡ ಸರಿಯಾಗಿ ಅನುಷ್ಠಾನ ಆಗ್ತಾ ಇಲ್ಲ. ಮತ್ತು ನಮ್ಮಲ್ಲಿ ತ್ಯಾಗ ಇಲ್ಲ, ಸ್ವಾರ್ಥಿಗಳು. ಈಗ ಎಷ್ಟೋ ಜನಕ್ಕೆ BPL ಕಾರ್ಡಿನ ಅಥವಾ ರೇಷನ್ ಅಂಗಡಿ ಅಕ್ಕಿ ಬೇಕಾಗಿರಲಿಲ್ಲ, ಅದನ್ನು ಹಾಗೆ ಬಿಟ್ಬಿಡ್ಬೋದು, ಬರ್ಕೊಡ್ಬೋದು ನನಗೆ ಬೇಡ ಅಂತ. ಆದರೆ ಹಾಗೆ ಮಾಡಲ್ಲ, ಅದನ್ನು ಇನ್ನೇನೋ ದುರುಪಯೋಗ ಪಡಿಸ್ಕೊಳ್ಳೋದು, ಇನ್ನೇನೋ ಮಾರ್ಕೊಳ್ಳೋದು, ಅವಶ್ಯಕತೆ ಇರೋರು ಕೂಡ ಅದನ್ನು ಮಾಡ್ಕೋತಾ ಇದ್ದಾರೆ. ಅದರಿಂದ ಸರ್ಕಾರಗಳು ಏನು ಮಾನದಂಡಗಳನ್ನು ಮಾಡ್ತವೆ, ಆ ಮಾನದಂಡಗಳನ್ನು ಮೀರಿ ನಾವು ನಮ್ಮ ಮನಸ್ಸಿನೊಳಗಡೆ ಒಂದಷ್ಟು ಮಾನದಂಡಗಳನ್ನು, ನಾಗರಿಕ ಪ್ರಜ್ಞೆಯನ್ನು, ಮಾನವೀಯ ಪ್ರಜ್ಞೆಯನ್ನು ಬೆಳೆಸ್ಕೋಬೇಕು. ನಮಗೆ ಅವಶ್ಯಕತೆ ಇದ್ದರೆ ಮಾತ್ರ ಅದನ್ನು ಉಪಯೋಗಿಸ್ಬೇಕು. ಈಗ ಯಾರಿಗೋ ಒಬ್ಬರಿಗೆ 2,000 ರೂಪಾಯಿ ಎಲ್ಲ ಕೊಡ್ತಾ ಇದ್ದಾರೆ, ಕರೆಂಟ್ ಇರ್ತಾರೆ, ಯಾರೋ ಒಬ್ಬರು ಶ್ರೀಮಂತರಾಗಿದ್ದರೆ ಅದನ್ನು ಬಿಟ್ಕೊಡ್ಬೋದು. ನಾವು ಎಲ್ರಿಗೂ ಕೊಡೋತಾರೆ, ನಮಗೂ ತಗೊಳೋದು ಅನ್ನೋದು, ಅಥವಾ ನಾವು ಈ ಸಾಮಾಜಿಕ ನ್ಯಾಯವನ್ನು ವಿರೋಧಿಸೋದು, ಯಾಕೆ ದುಡ್ಡು ಕೊಡಬೇಕು, ಇಲ್ಲ, ಅವಶ್ಯಕತೆ ಇರೋರಿಗೆ ದುಡ್ಡು 2,000 ಅಲ್ಲ 5,000 ಕೊಡಿ, ಪ್ರಾಬ್ಲಮ್ ಇಲ್ಲ. ಅವಶ್ಯಕತೆ ಇರೋರಿಗೆ ಮಾಡಬೇಕು. ಈ ಕಾರ್ಡುಗಳು ಅಷ್ಟೇ, ಕಾರ್ಡುಗಳನ್ನು ಸರ್ಕಾರ ಏನೇ ನಿಯಮಗಳನ್ನು ಮಾಡಿದ್ರೆ ಜನ ಕೂಡ ಜಾಗೃತರಾಗಬೇಕು. ಅವರು ಸಬ್ ಇನ್ಸ್ಪೆಕ್ಟರ್ ಆಗಿದ್ದು, ಅವರು ಡಾಕ್ಟರ್ ಆಗಿದ್ದು, ಅವರು ತಹಸೀಲ್ದಾರ್ ಆಗಿದ್ದು, ಅವ್ರು ಇನ್ಯಾರೋ ಬಿಸ್ನೆಸ್ ಮ್ಯಾನ್ ಆಗಿದ್ದು, ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು, ಕಾರ್ ಇದ್ದು, ವಿದೇಶಕ್ಕೆ ಹೋಗೋರು, ಅವರೆಲ್ಲ ಕಾರ್ಡ್ಗಳಿಂದ ಹೊರಗಡೆ ಬನ್ನಿ. ನೀವು ಕಾರ್ಡಿಂದ ಹೊರಗಡೆ ಬಂದು ಮಾಡಿ, ತಿರ್ಗಾ ಏನಾದರೂ ಬಡವರಾದಾಗ ಕಾರ್ಡ್ ಮಾಡಿಸ್ಕೊಳ್ಳಿ, ಇಲ್ಲ ಅಂದಮೇಲೆ ಈಗಿರೋ ಪರಿಸ್ಥಿತಿಗೆ ತಿರಸ್ಕರಿಸಿ. ಆದರೆ ಅದು ಮಾಡೋದಿಲ್ಲ, ನನಗಿದೆಯಲ್ಲ ನಾನು ಉಪಯೋಗಿಸ್ಕೋತೀನಿ ಅಂತಾರೆ. ಆವಾಗ ಏನಾಗುತ್ತೆ, ಬಡವರ ಮೇಗೂ ಕೂಡ ಅದು ರೀಚ್ ಆಗ್ತಾ ಇಲ್ಲ. ಸೊ ಆ ಕಾರಣಕ್ಕಾಗಿ ಈ ರೇಷನ್ ಕಾರ್ಡ್ ಅನ್ನೋದು ಸರ್ಕಾರದ್ದು ಮಾತ್ರ ಕರ್ತವ್ಯ ಅಲ್ಲ, ಜನಗಳದ್ದು ಕೂಡ ಜವಾಬ್ದಾರಿ ಇದೆ. ಯಾಕಂದರೆ ಸರ್ಕಾರಿ ಅಧಿಕಾರಿಗಳು ಮಾನದಂಡವನ್ನು ಉಪಯೋಗಿಸಿ ನ್ಯಾಯನೋ ಅನ್ಯಾಯನೋ, ನೀತಿ ನಿಯಮಗಳು ಇಷ್ಟೇ ಹೀಗೆ ಇದೆ ಹಾಗೆ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅವ್ರ ಇಂಪ್ಲಿಮೆಂಟೇಷನ್ನು. ನಾನು ಭಾಳ ಕಡೆ ಸೆಕ್ಯೂರಿಟಿನೆಲ್ಲ ನೋಡ್ತಾ ಇರ್ತೀನಿ. ಸೆಕ್ಯೂರಿಟಿ ಹೇಗೆ ಅಂದರೆ, ನಿಮ್ಮ ಹತ್ರ ಕಾರ್ಡ್ ಇದ್ದರೆ ಅವ್ನು ಕಳ್ಳ ಆದರೂ ಒಳಗಡೆ ಬಿಟ್ಬಿಡ್ತಾರೆ. ನಿಮ್ಮ ಹತ್ರ ಕಾರ್ಡ್ ಇಲ್ಲ, ಅವನು ಒಳ್ಳೆಯವನು ಅಂತ ಗೊತ್ತಿದ್ರು ಇಲ್ಲ, ಕಾರ್ಡ್ ಇಲ್ಲ ಬಿಡಲ್ಲ ಅಂತಾರೆ. ಇದೆಯಲ್ಲ, ಇದು ನೀತಿ ನಿಯಮಗಳಿಗಾಗಿ ಬದುಕಬೇಕಾಗಿರೋದೆ ಹೊರತು ವಿವೇಚನೆ ಉಪಯೋಗಿಸಿ ಮಾಡುವಂಥದ್ದಲ್ಲ. ಕಾನೂನು ಇರೋದು ನಮಗಾಗೆ ಹೊರತು ನಾವು ಕಾನೂನಿಗಾಗಿ ಎಲ್ಲ ಇರೋದು. ಕಾನೂನು ಇರೋದು ನಮಗಾಗಿ, ಆ ಕಾನೂನಲ್ಲೂ ಇದೆ ಒಂದು ವಿವೇಚನೆ ಅನ್ನೋದಿದೆ. ವಿವೇಚನೆಯನ್ನು ನಾವು ಬಳಸಿ ಈ ಸಮಾಜದಲ್ಲಿ ಬದುಕುವುದನ್ನು ಕಲಿಬೇಕು. ಹೌದು, ಸರ್ಕಾರವನ್ನು ನಾವು ಎಲ್ಲಕ್ಕೂ ಪ್ರಶ್ನೆ ಮಾಡೋಣ, ಎಲ್ಲ ಇರಲಿ. ನಮ್ಮ ಆತ್ಮಸಾಕ್ಷಿ ಈ ರೇಷನ್ ಕಾರ್ಡ್ ವಿಷಯದಲ್ಲಿ ಹೆಚ್ಚು ನಮ್ಮ ಆತ್ಮಸಾಕ್ಷಿಯನ್ನು ನಾವು ಕೇಳ್ಕೊಳ್ಳೋಣ. ನಮಗೆ ಸರ್ಕಾರದ ಯಾವ ಯೋಜನೆಗಳ ಅವಶ್ಯಕತೆ ಇದೆ ಅದನ್ನು ನಾವು ಬಳಸ್ಕೊಳ್ಳೋಣ. ಯಾವ ಯೋಜನೆಗಳು ನಮಗೆ ಅವಶ್ಯಕತೆ ಇಲ್ಲ ಅನಿಸುತ್ತೆ, ನಾವೊಂದಷ್ಟು ತ್ಯಾಗವನ್ನು ಮಾಡೋಣ, ನಾವೊಂದಷ್ಟು ಬ್ರಾಡಾಗಿ ಯೋಚನೆ ಮಾಡೋಣ, ಬಿಟ್ಕೊಡೋಣ. ಎಲ್ಲವನ್ನೂ ಬೇಕು ಅನ್ನೋದಕ್ಕಿಂತ ಸಾಕು ಅನ್ನೋದನ್ನು ನಾವು ಕಲ್ತ್ಕೊಂಡಾಗ ನಮ್ಮ ಜೀವನ ಮಟ್ಟ ಸ್ವಲ್ಪನಾದರೂ ಉತ್ತಮವಾಗುತ್ತೆ. ರೇಷನ್ ಕಾರ್ಡ್ ಅನ್ನೋದು ಏನು ವಿವಾದವಾಗಿದೆ, ರೇಷನ್ ಕಾರ್ಡ್ ಮಾಡಿಸಿರೋರು ಕೆಲವರೆಲ್ಲ ಅನಾವಶ್ಯಕವಾಗಿ ಮತ್ತು ಯಾರು ಅನರ್ಹರು ಇದ್ದಾರೆ, ರೇಷನ್ ಕಾರ್ಡ್ ತೊಗೊಂಡಿದ್ದಾರೆ, ಅವರು ಸ್ವಯಂ ಪ್ರೇರಣೆಯಿಂದ ಬಿಟ್ಕೊಡಿ. ಇನ್ನು ಕೆಲವರಿಗೆ ಯಾರಿಗಿಲ್ಲ
ಅಂಥವ್ರನ್ಗೆ ಮಾಡಿಸ್ಕೊಡಿ. ಇನ್ನೂ ನಾನು ಹೇಳಿದ್ನಲ್ಲಾಗಲೇ ಕಡು ಬಡವರು ಅಂಥವ್ರು ಇದ್ದರೆ ಅಂಥವ್ರಿಗೆ ಏನಾದರೂ ಸೌಕರ್ಯಗಳಿದ್ದರೆ ನಾವು ಒಂದಷ್ಟು ನೋಡಿ ಅವ್ರಿಗೆ ಒಂದು ಸಣ್ಣ ವಸತಿ, ಒಂದಕ್ಕೆರಡು ಪಾತ್ರೆಗಳು, ಒಂದಷ್ಟು ಅಕ್ಕಿ ಹೆಂಗೆ ಉಚಿತವಾಗಿ ಸಿಗುತ್ತೆ ಇಷ್ಟು ಕೊಟ್ಟರೆ ಭಿಕ್ಷುಕರ ಅನ್ನೋ ಸಮಸ್ಯೆಗಳು ಕೂಡ ಮನೆಯಾಗುತ್ತೆ. ರೋಡಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಮಲಗೋರ ಸಂಖ್ಯೆ ಕಡಿಮೆ ಆಗುತ್ತೆ. ಅದನ್ನು ನಿವಾರಿಸೋದು ಸರ್ಕಾರದ ಎಷ್ಟು ಜವಾಬ್ದಾರಿ ಇದೆಯೋ ಮಾನವೀಯ ನೆಲೆಯಲ್ಲಿ ನಮ್ಮದು ಒಂದು ಸ್ವಲ್ಪ ಕರ್ತವ್ಯ ಇದೆ. ನಮ್ಮದೇನು ಜವಾಬ್ದಾರಿ ಇಲ್ಲ, ಆದರೆ ಕರ್ತವ್ಯ ಇದೆ. ಆ ಕರ್ತವ್ಯವನ್ನು ಮಾಡಿ ಅಂತ ಹೇಳ್ತಾ, ಈ ರೇಷನ್ ಕಾರ್ಡು ಬಡವರು ಅನ್ನುವ ವಿವಾದ ಇದೆಯಲ್ಲ, ಇದು ಮಾನಸಿಕವಾದದ್ದು. ಅವಶ್ಯಕತೆ ಇರೋರಿಗೆ ಖಂಡಿತ ಸಾಮಾಜಿಕ ನ್ಯಾಯ ಸಿಗಲಿ. ಅನಾವಶ್ಯಕ ಅನರ್ಹರಿದ್ದಾರಲ್ಲ, ಸ್ವಯಂ ಪ್ರೇರಿತವಾಗಿ ಬಿಡಿ, ಇಲ್ಲಾಂದರೆ ಕಾನೂನು ಮುಖಾಂತರ ಶಿಕ್ಷೆಗೆ ಗುರಿಯಾಗ್ತೀರಿ. ಅದಕ್ಕಿಂತ ಮುಖ್ಯ ನೀವೇ ಸ್ವಯಂ ಪ್ರೇರಣೆಯಿಂದ ತಪ್ಪುಗಳನ್ನು ಕಡಿಮೆ ಮಾಡಿ ಅಂತ ಹೇಳ್ತಾ, ಪೀಪಲ್ ಟಿವಿ ವೀಕ್ಷಕರಿಗೆ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.